ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ 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 ಕೇಳಿ. ಕಾರ್ಯಕ್ರಮ ಫಲಸಿರಿ 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 ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಫಲಸಿರಿ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ತೋಟಗಾರಿಕೆ ಬೆಳೆಗಳ ಅಂತರ, ನಾಟಿ ಪದ್ಧತಿಗಳು ಹಾಗೂ ನಾಟಿ ಮಾಡುವ ವಿಧಾನ ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖ ತೋಟಗಾರಿಕೆ ಬೆಳೆಗಳ ಅಂತರ, ನಾಟಿಯ ಪದ್ಧತಿ ಹಾಗೂ ನಾಟಿ ಮಾಡುವ ವಿಧಾನವನ್ನು ನಾವು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಈ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಮಹತ್ವ ಬಂದಿದೆ. ಹೆಚ್ಚು ಜನರು ತೋಟಗಾರಿಕೆ ಬೆಳೆಗಳತ್ತ ಹೊರಡ್ತಾ ಇದ್ದಾರೆ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇದ್ದಾವೆ. ತೋಟಗಾರಿಕೆ ಬೆಳೆಗಳು ಒಂದು ಸಾರಿ ನಾವು ನಾಟಿ ಮಾಡಿದರೆ ಮುಂದಿನ 10 ವರ್ಷಗಳ ಕಾಲ ನಮಗೆ ಫಸಲನ್ನು ನೀಡ್ತಾ ಹೋಗುತ್ತೆ. ಇದು ಒಂದು. ಮತ್ತು ಇತ್ತೀಚೆಗೆ ಹಣ್ಣು ಮತ್ತು ತರಕಾರಿಗಳಿಗೆ ಹೆಚ್ಚು ಮಹತ್ವ ಬಂದಿದ್ದು ಸೇವನೆಯನ್ನು ಮಾಡುವವರ ಪ್ರಮಾಣ ಜಾಸ್ತಿ ಆಗಿದೆ. ಹಾಗಾಗಿ ಈ ಹಣ್ಣು ಮತ್ತು ತರಕಾರಿಗಳಿಗೆ ಹೆಚ್ಚು ಬೇಡಿಕೆ ಇರುವ ಕಾರಣಕ್ಕೆ ಕೃಷಿಕರು ತೋಟಗಾರಿಕೆ ಬೆಳೆಗಳತ್ತ ಹೊರಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ತೋಟಗಾರಿಕೆ ಬೆಳೆಗಳು ಬಹುತೇಕ ಎಲ್ಲವೂ ಕೂಡ ವಾಣಿಜ್ಯ ಬೆಳೆಗಳಾಗಿದ್ದು ನಮ್ಮ ಕೃಷಿಕರಿಗೆ ಆದಾಯವನ್ನು ತಂದುಕೊಡ್ತಕ್ಕಂಥ ಒಂದು ಪ್ರಮುಖ ಮೂಲ ಆಗಿದೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚು ಬೆಳೆದುಕೊಳ್ತಾ ಇದ್ದಾರೆ. ತೋಟಗಾರಿಕೆ ಬೆಳೆಗಳು ನಾನು ಆಗಲೇ ಹೇಳಿದಾಗೆ 10 ವರ್ಷಗಳ ಕಾಲ ನಮಗೆ ಫಸಲನ್ನು ಕೊಡ್ತಕ್ಕಂತಹ ಒಂದು ಬೆಳೆಗಳು ಆಗಿರುತ್ತೆ. ಈ ನಿಟ್ಟಿನಲ್ಲಿ ಅವುಗಳನ್ನು ಸರಿಯಾದ ಅಂತರದಲ್ಲಿ, ಸರಿಯಾದ ಕ್ರಮದಲ್ಲಿ ನಾಟಿಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಒಂದು ಅಂಶ ಆಗಿರುತ್ತೆ. ಇಲ್ಲ ಅಂತ ಹೇಳಿದರೆ ಅನೇಕ ಸಮಸ್ಯೆಗಳು ನಮಗೆ ಎದುರಾಗುತ್ತೆ. ಈಗ ತೋಟಗಾರಿಕೆ ಬೆಳೆಗಳನ್ನು ನಾಟಿ ಮಾಡಿಕೊಂಡ್ಮೇಲೆ ಅಂತರ ಬೆಳೆಯನ್ನು ಮಾಡಲಿಕ್ಕೂ ಕೂಡ ನಮಗೆ ಅವಕಾಶಗಳು ಇರಬೇಕು. ಹಾಗೆಯೇ ಏನು ಒಂದು ಬೆಳೆ ಇದೆಯೋ ಅದು ಗರಿಷ್ಠ ಪ್ರಮಾಣದಲ್ಲಿ ಫಸಲನ್ನು ನೀಡಿ ನಮಗೆ ಒಂದು ಒಳ್ಳೆಯ ಇಳುವರಿಯನ್ನು ತಂದು ಕೊಡಲಿಕ್ಕೂ ಕೂಡ ಸಹಾಯಕ ಆಗಬೇಕು. ಅದು ಹಾಗಾಗದೇ ಇದ್ದಾಗ ಅನೇಕ ಸಮಸ್ಯೆಗಳು ಎದುರಾಗುತ್ತೆ. ಈ ನಿಟ್ಟಿನಲ್ಲಿ ಈ ನಾಟಿಯ ಅಂತರದಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ನಾಟಿಯ ಅಂತರವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಜೆ ಶೆಟ್ಟಿ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸಾಮಾನ್ಯವಾಗಿ ಯಾವುದೇ ಬೆಳೆಗಳನ್ನು ಬೆಳೆಯುವಾಗ ನಾಟಿಯ ಒಂದು ಅಂತರದ ಬಗ್ಗೆ ವಿಜ್ಞಾನಿಗಳು ಮತ್ತು ಕೃಷಿಕರು ಮತ್ತು ನಮ್ಮ ಅಧಿಕಾರಿಗಳು ಅದರ ಬಗ್ಗೆ ಹೇಳುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಸರ್, ಈ ನಾಟಿಯ ಅಂತರ ಅಂತ ಅಂದರೆ ಏನು ಸರ್? ಸರ್, ಮುಖ್ಯವಾಗಿ ನಾಟಿಯ ಅಂತರ ಅಂದರೆ ಗಿಡದಿಂದ ಗಿಡಕ್ಕೆ ಹಾಗೂ ಸಾಲಿನಿಂದ ಸಾಲಿಗೆ ಬಿಡುವ ಒಂದು ಅಂತರವನ್ನು ನಾವು ನಾಟಿಯ ಅಂತರ ಅಂತ ಹೇಳ್ತೇವೆ. ತೋಟಗಾರಿಕೆ ಬೆಳೆಗಳಲ್ಲಿ ಈ ನಾಟಿಯ ಅಂತರ ತುಂಬ ಒಂದು ಪ್ರಮುಖ ಅಂಶ ಆಗಿದೆ. ಯಾಕೆಂದರೆ ನಾಟಿಯ ಅಂತರವನ್ನು ಯಾವಾಗ ನಾವು ಪಾಲಿಸೋದಿಲ್ವೋ ಆಗ ನಮಗೆ ಉತ್ತಮ ಗುಣಮಟ್ಟದ ಇಳುವರಿ ಆಗಲಿ ಅಥವಾ ನಮ್ಮ ಬೆಳೆಗಳಲ್ಲಿ ಒಂದು ಕಾಂಪಿಟೇಷನ್ ಅಂತ ಏನು ಹೇಳ್ತೇವೆ ನಾವು, ಅದನ್ನು ನಾವು ಕಾಣ್ಬೋದು. ಹಾಗಾಗಿ ಕ್ವಾಲಿಟಿಯ ಏನು ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಅದು ಕಡಿಮೆ ಆಗ್ತದೆ. ಹಾಗಾಗಿ ನಾಟಿಯ ಅಂತರ ಒಂದು ಪ್ರಮುಖ ಅಂಶ ಆಗಿದೆ. ಈ ನಾಟಿಯ ಅಂತರವನ್ನು ನಿರ್ಧಾರ ಮಾಡ್ತಕ್ಕಂಥ ಅಂಶಗಳು ಯಾವ್ಯಾವು ಸರ್? ನಾಟಿಯ ಅಂತರ ಅಂದರೆ ಈಗ ಬೆಳೆಯ ಸ್ವಭಾವ. ಈಗ ಕೆಲವು ಬೆಳೆಗಳು ಮರ ಆಗೋದಿಲ್ಲ. ಮರ ಆಗುವಂತ ಯಾವ ತೋಟಗಾರಿಕಾ ಬೆಳೆ ಇರ್ತದೆ ಅದಕ್ಕೆ ಹೆಚ್ಚಿನ ಅಂತರ ಕೊಡಬೇಕಾಗ್ತದೆ. ಕೆಲವು ಪೊದೆ ರೀತಿಯಲ್ಲಿ ಬೆಳೆಯುವಂತ ಬೆಳೆಗಳಿರ್ತದೆ, ಅದಕ್ಕೆ ಕಡಿಮೆ ಅಂತರವನ್ನು ಕೊಡಬೇಕಾಗ್ತದೆ. ಹಾಗೆ ತಳಿಯ ಗುಣಲಕ್ಷಣ, ಕೆಲವು ಸ್ಪ್ರೆಡ್ಡಿಂಗ್ ಅಂತ ಹೇಳ್ತೇವೆ ನಾವು, ಅದು ಎತ್ತರದಲ್ಲಿ ಹೋಗೋದಿಲ್ಲ, ಸ್ಪ್ರೆಡ್ ಆಗ್ತದೆ. ಅಂತ ತಳಿಗಳಿಗೆ ನಾಟಿ ಮಾಡುವಂಥ ಸಮಯದಲ್ಲಿ ಸೂಕ್ತ ಅಂತರವನ್ನು ಕಾಯ್ದಿರಿಸಿಕೊಳ್ಬೇಕಾಗ್ತದೆ. ಹಾಗೆ ಮಣ್ಣಿನ ಫಲವತ್ತತೆ, ಯಾವಾಗ ಮಣ್ಣಿನ ಫಲವತ್ತತೆ ತುಂಬ ಹೆಚ್ಚಾಗಿರ್ತದೆ ಆಗ ಗಿಡಗಳು ಸೊಂಪಾಗಿ ಬೆಳೆಯುವಂಥ ಒಂದು ಸಂಭವ ಇರ್ತದೆ. ಆಗ ನಾವು ಕಡಿಮೆ ಸ್ಪೇಸಿಂಗ್ ಅಥವಾ ಅಂತರವನ್ನು ಕೊಟ್ಟಲ್ಲಿ ಗಿಡಗಳಿಗೆ ಕಾಂಪಿಟೇಷನ್ ಅನ್ನೋದು ಕಂಡು ಬರ್ತದೆ. ಹಾಗಾಗಿ ಮಣ್ಣಿನ ಫಲವತ್ತತೆ ಕೂಡ ಒಂದು ಮುಖ್ಯ ಅಂಶ ಆಗಿರ್ತದೆ. ನೆಕ್ಸ್ಟ್ ನೀರಾವರಿ, ನಮ್ಮ ವಾಟರ್ ಸೋರ್ಸ್ ಏನಿದೆ
ಅದನ್ನು ನೋಡಿಕೊಂಡು ಕೂಡ ನಾವು ಅಂತರವನ್ನು ಪರಿಗಣಿಸಬೇಕಾಗ್ತದೆ. ಹಾಗೆ ಹೆಚ್ಚಿನ ಸಾಂದ್ರತೆ ಏನು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಂತ ಹೇಳ್ತೇವೆ, ಹೈ ಡೆನ್ಸಿಟಿ ಪ್ಲಾಂಟಿಂಗಲ್ಲಿ ನಾವು ತೀರಾ ಕಡಿಮೆ ಅಂತರವನ್ನು ಉಪಯೋಗಿಸಿಕೊಂಡು ಗಿಡಗಳನ್ನ ನಾಟಿ ಮಾಡ್ತೇವೆ. ಅದರಲ್ಲಿ ಕೂಡ ನಾವು ಅಂತರವನ್ನು ವ್ಯತ್ಯಾಸ ಮಾಡ್ಕೊಳ್ಬೋದಾಗಿದೆ. ಮತ್ತೆ ನಿಯಮಿತವಾಗಿ ಪ್ರೂನಿಂಗ್ ಅಂತ ಹೇಳ್ತೇವೆ, ಸವರುವಿಕೆ, ಅದನ್ನು ಮಾಡಿದಲ್ಲಿ ಅಂತರವನ್ನು ಕೂಡ ಕಡಿಮೆಯಾಗಿ ನಾವು ಮಾಡ್ಕೊಳ್ಬೋದು. ಇಲ್ಲ ಸವರಿಕೆ ನಾವು ಮಾಡಲಿಲ್ಲ ಅಂತ ಅಂದಲ್ಲಿ ಹೆಚ್ಚಿನ ಅಂತರಕ್ಕೆ ಹೋಗಬೇಕಾಗ್ತದೆ. ಹಾಗೆ ಹವಾಮಾನ ಕೂಡ ಒಂದು ಪ್ರಮುಖ ಅಂಶ ಆಗಿದೆ. ಯಾವಾಗ ತೇವಾಂಶ ಜಾಸ್ತಿ ಇರ್ತದೆ ಆಗ ನಾವು ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿಗೆ ಹೋಗ್ಬೇಕಾಗ್ತದೆ, ಅಂತರ ಜಾಸ್ತಿಗೆ ಹೋಗ್ಬೇಕಾಗ್ತದೆ. ಕಡಿಮೆ ಸ್ಪೇಸಿಂಗ್ ಹೋದಲ್ಲಿ ಹವಾಮಾನ ತೇವಾಂಶ ಹೆಚ್ಚಾಗಿ ಇದ್ದಲ್ಲಿ ರೋಗ ಲಕ್ಷಣಗಳು ಕಂಡುಬರುವ ಸಂಭವ ಇರ್ತದೆ. ಹಾಗೆ ಬೇರುಗಳ ವಿಸ್ತರಣೆ, ಕೆಲವು ಬೆಳೆಗಳಲ್ಲಿ ಬೇರುಗಳ ವಿಸ್ತರಣೆ ತುಂಬಾ ಜಾಸ್ತಿ ಇರುತ್ತೆ, ಹೆಚ್ಚು ಜಾಗವನ್ನು ಅದು ಅತಿಕ್ರಮಣ. ಹೌದೌದು, ಆ ಸಂದರ್ಭದಲ್ಲಿ ನಾವು ಅತಿ ಹೆಚ್ಚು ನಾಟಿ ಯಂತ್ರಕ್ಕೆ ಹೋಗ್ಬೇಕಾಗ್ತದೆ. ನಂತರದಲ್ಲಿ ನೀರು, ಪೋಷಕಾಂಶಗಳ ಅಗತ್ಯತೆ, ಇವು ಕೂಡ ಒಂದು ಮುಖ್ಯವಾದ ಪ್ರಮುಖ ಅಂಶಗಳು. ಇವುಗಳನ್ನೆಲ್ಲ ನಾವು ಗಣನೆಗೆ ತಗೊಂಡು ನಾವು ನಾಟಿ ಅಂತರವನ್ನು ತೋಟಗಾರಿಕೆ ಬೆಳೆಗಳಲ್ಲಿ ನಿರ್ಧರಿಸುವುದು ಒಂದು ಉತ್ತಮ ಕ್ರಮವಾಗಿದೆ. ಸರ್, ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಈ ಅಂತರದ ಮಹತ್ವ ಏನಿರುತ್ತೆ ಸರ್? ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಮುಖ್ಯವಾಗಿ ಯಾವುದೇ ಬೆಳೆ ಆಗಲಿ, ತೋಟಗಾರಿಕೆ ಆಗಲಿ, ಕೃಷಿ ಬೆಳೆಗಳಾಗಲಿ, ಅದಕ್ಕೆ ಸೂರ್ಯನ ಬೆಳಕು ಬೇಕಾಗ್ತದೆ. ಸೂರ್ಯನ ಬೆಳಕು ಸಮರ್ಪಕವಾಗಿ ದೊರಕಿದಲ್ಲಿ ಯಾವುದೇ ಬೆಳೆಗಳು ತುಂಬ ಒಳ್ಳೆ ರೀತಿಯಲ್ಲಿ ಅದರ ಬೆಳವಣಿಗೆಯನ್ನು ನಾವು ಕಾಣ್ಬೋದಾಗಿದೆ. ಹಾಗೆ ಅಂತರದಿಂದ ಸೂರ್ಯನ ಬೆಳಕು ಸಮರ್ಪಕವಾಗಿ ಸಿಗೋದನ್ನು ನಾವು ಕಾಪಾಡ್ಕೊಳ್ಬೋದು. ಹಾಗೆ ಗಾಳಿಯ ಸಂಚಾರ, ನಮ್ಮ ತೋಟದ ಒಳಗಡೆ ಒಳ್ಳೆ ಗಾಳಿಯ ಸಂಚಾರ ಇದ್ದಲ್ಲಿ ಒಳ್ಳೆ ಫಸಲು ಹಾಗೂ ಒಳ್ಳೆ ಬೆಳೆಯ ಕ್ವಾಲಿಟಿ ಏನು ಹೇಳ್ತೇವೆ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ನಂತರದಲ್ಲಿ ನೀರು ಮತ್ತು ಪೋಷಕಾಂಶಗಳಿಗೆ ಸ್ಪರ್ಧೆ ಕಡಿಮೆ ಆಗ್ತದೆ. ಈ ಬೆಳೆಗಳ ನಡುವೆ ಸ್ಪರ್ಧೆ ನಾವು ಉಂಟು ಮಾಡಿದಲ್ಲಿ ಅದು ಮುಂದಿನ ದಿನಗಳಲ್ಲಿ ನಮಗೆ ತೋಟಗಾರಿಕೆ ಬೆಳೆಗೆ, ನೀವು ಆಗಲೇ ಹೇಳಿದಾಗೆ, ಇದು ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಕ್ರಾಪ್ಸ್, ಇವು ತುಂಬ ಪೆರೆನಿಯಲ್ ಕ್ರಾಪ್ಸ್. ಇವು ನಾವು ನಾಟಿ ಮಾಡುವ ಸಮಯದಲ್ಲೇ ಒಳ್ಳೆಯ ಅಂತರವನ್ನು ಕಾಯ್ದುಕೊಂಡಲ್ಲಿ ನಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಫಸಲು, ಒಳ್ಳೆ ಆದಾಯವನ್ನು ಕೂಡ ತಂದುಕೊಡ್ಲಿಕ್ಕೆ ಇದೊಂದು ಪ್ರಮುಖ ಬೇಸಿಕ್ ಅಂಶ ಆಗಿದೆ. ಹಾಗೆ ಕೀಟ ಮತ್ತು ರೋಗಗಳ ಹರಡುವಿಕೆಯನ್ನು ಕಡಿಮೆ ಮಾಡಬಹುದಾಗಿದೆ ಈ ಅಂತರವನ್ನು ಸರಿಯಾಗಿ ಕಾಯ್ದಿರಿಸಿಕೊಂಡಲ್ಲಿ. ಮತ್ತೆ ಕಳೆ ನಿಯಂತ್ರಣ, ಗೊಬ್ಬರ ಹಾಕಲಿಕ್ಕೆ ಒಂದು ಸೂಕ್ತ, ಈಗ ನಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿ, ಅಲ್ಲಿ ಓಡಾಡಲಿಕ್ಕೆ ತೋಟದೊಳಗಡೆ ಇದಕ್ಕೆ ಎಲ್ಲ ಸೂಕ್ತ ಆಗುತ್ತೆ. ನಂತರದಲ್ಲಿ ಈ ಕೊಯ್ಲು ಮಾಡಲಿಕ್ಕೆ ಮತ್ತು ಉತ್ತಮ ಗುಣಮಟ್ಟ, ಹೆಚ್ಚಿನ ಇಳುವರಿಯನ್ನು ಪಡಲಿಕ್ಕೆ ಇದೊಂದು ಒಳ್ಳೆಯ ಪಾತ್ರವನ್ನು ವಹಿಸ್ತದೆ. ಹೀಗೆ ಈ ಅಂತರದ ಮಹತ್ವ, ಅದರದ್ದೇ ಆದಂತಹ ಒಂದು ಮಹತ್ವ ಈ ತೋಟಗಾರಿಕೆ ಬೆಳೆಗಳಲ್ಲಿ ಇದೆ. ಹಾಗಾಗಿ ಬಹಳ ಮುಖ್ಯವಾಗಿ ಅಂತರವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಅನೇಕ ಕೃಷಿಕರನ್ನು ನಾವು ನೋಡ್ತೇವೆ ಸರ್, ತೆಂಗು ಬೆಳೆಗಾರರಾಗಿರ್ಬೋದು, ಅಡಿಕೆ ಬೆಳೆಗಾರರು, ಇನ್ನು ಬೇರೆ ಬೇರೆ ತರಹದ ಹಣ್ಣಿನ ಬೆಳೆಗಳನ್ನು ಬೆಳೆಯುವವರು ಯಾವುದೋ ಒಂದು ಅಂತರದಲ್ಲಿ ಯಾರೋ ಹೇಳಿದ್ರು ಅಂತೇಳಿ ಹಾಕಬಿಡ್ತಾರೆ. ಆನಂತರ ಸಮಸ್ಯೆಗಳು ಅವ್ರಿಗೆ ಉಂಟಾಗುತ್ತೆ. ಈಗ ಮೊದಲೆಲ್ಲ ತೆಂಗಿನ ಗಿಡವನ್ನು 1 ಗುಂಟೆಗೆ 1 ಅಂತ ಹೇಳಿ ನಾಟಿಯನ್ನ ಮಾಡ್ಕೊಳ್ತಿದ್ರು. ಇತ್ತೀಚೆಗೆ ಬರ್ತಾ ಬರ್ತಾ 1 ಗುಂಟೆಗೆ 2 ಹಾಕ್ಕೊಳ್ಳೋ ಅಂಥದ್ದು, 3 ಹಾಕ್ಕೊಳ್ಳೋ ಅಂಥದ್ದು, ಈ ಥರದ ಒಂದಷ್ಟು ಸಮಸ್ಯೆಗಳು ಕೂಡ ಉಂಟಾದವು. ಈ ನಿಟ್ಟಿನಲ್ಲಿ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪ್ರಮುಖವಾದಂಥ ತೋಟಗಾರಿಕೆ ಬೆಳೆಗಳೇನಿದ್ದಾವೋ ಆ ಬೆಳೆಗಳಲ್ಲಿ ಏನು ಅಂತರವನ್ನು ಕಾಪಾಡಿಕೊಳ್ಬೇಕು, ಅದ್ರ ಬಗ್ಗೆ ತಿಳಿಸ್ಕೊಳ್ಳಿ ಸರ್. ನೀವು ಹೇಳಿದಾಗೆ ಈಗ ತೆಂಗಿನಲ್ಲಿ ನಮ್ಮ ಪೂರ್ವಜರು ಹಿಂದಿನ ಕಾಲದಿಂದ 1 ಗುಂಟೆಗೆ 1 ಗಿಡ ನಟ್ಕೊಂಡು ಬರ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ತಳಿಗಳು ಬರ್ತಾ ಇದೆ. ಅದರಲ್ಲಿ ಕುಬ್ಜ ತಳಿಗಳಿದಾವೆ, ಎತ್ತರದ ತಳಿಗಳಿದಾವೆ. ನಾವು ಕುಬ್ಜ ತಳಿಗಳಿಗೆ ಸ್ವಲ್ಪ ಅಂತರವನ್ನ ಕಡಿಮೆ ಕೊಡ್ಬೋದಾಗಿದೆ, ಮತ್ತೆ ಎತ್ತರದ ತಳಿಗಳಿಗೆ ಸ್ವಲ್ಪ ಜಾಸ್ತಿ ಅಂತರವನ್ನ ಕೊಡಬೇಕಾಗ್ತದೆ. ನಾವು ತೆಂಗಿನಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಏನಿದೆ ಅವರು ರೆಕಮೆಂಡ್ ಮಾಡಿರುವಂತ ಅಂತರ ಏನಂದ್ರೆ 7.5 ಮೀಟರ್ ಇಂಟು 7.5 ಮೀಟರ್. ಇದರಲ್ಲಿ ನಾವು ನಾಟಿ ಮಾಡಿದಲ್ಲಿ ತೆಂಗಿನಲ್ಲಿ ಕಾಂಪಿಟೇಷನ್ ಅಂತ ಏನು ಹೇಳ್ತೇವೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಇದನ್ನು ಕಡಿಮೆ ಮಾಡ್ಬೋದಾಗಿದೆ. ಅದಲ್ಲದೆ ಅಂತರ ಬೆಳೆಗಳನ್ನು ಬೆಳೆಯೋದಕ್ಕೆ ಇದು ತುಂಬ ಸೂಕ್ತವಾಗಿದೆ. ಈಗ ತೆಂಗಿನಲ್ಲಿ ನಾವು ಈ ಅಂತರವನ್ನು ಕಾಯ್ದುಕೊಂಡಲ್ಲಿ ಬೇರೆ ರೀತಿಯ ಏಕವಾರ್ಷಿಕ ಬೆಳೆಗಳನ್ನ ಬೆಳೆಯೋದು, ಮತ್ತು ರೈತರಿಗೆ ಇದರಿಂದ ಇನ್ನೂ ಹೆಚ್ಚಾಗಿ ಲಾಭವನ್ನು ಗಳಿಸುವಂಥ ಒಂದು ಅವಕಾಶ ಇದೆ. ನಂತರದಲ್ಲಿ ಮಾವು, ನಮ್ಮಲ್ಲಿ ಏನು ಮಾವು ಕಂಡು ಬರ್ತಾ ಇದೆ ತೋಟಗಾರಿಕೆ ಬೆಳೆ, ಮುಖ್ಯವಾಗಿ ಹಾಸನ, ಚನ್ನರಾಯಪಟ್ಟಣ, ನಮ್ಮ ಹಾಸನ ತಾಲೂಕಿನ ಕಟ್ಟಾಯ ಭಾಗಗಳಲ್ಲಿ ಇದನ್ನು 10 ಮೀಟರ್ ಮತ್ತು 10 ಮೀಟರ್ ಸ್ಪೇಸಿಂಗಲ್ಲಿ ನಾವು ಹಾಕ್ಕೊಳ್ಬೇಕಾಗ್ತದೆ. ನಂತರ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಪ್ರದೇಶ ವಿಸ್ತರಣೆ ಆಗುತ್ತಿರುವಂಥ ಬೆಳೆ ಅಂದರೆ ಅಡಿಕೆ. ಈ ಅಡಿಕೆ ಬೆಳೆಯಲ್ಲಿ ನಾವು 2.7 ಮೀಟರ್ ಇಂಟು 2.7 ಮೀಟರ್, ಅಂದರೆ ಗಿಡದಿಂದ ಗಿಡಕ್ಕೆ 2.7 ಮೀಟರ್ ಮತ್ತು ಸಸಿಯಿಂದ ಸಸಿಗೆ 2.7 ಮೀಟರ್, ಇದನ್ನು ಕಾಯ್ದುಕೊಂಡಲ್ಲಿ ಒಳ್ಳೆಯ ಇಳುವರಿ ಮತ್ತು ಒಳ್ಳೆಯ ಗಾಳಿಯ ಸಂಚಾರ
ಒಳ್ಳೆಯ ಆದಾಯವನ್ನು ಕೂಡ ರೈತರು ಪಡಿಬಹುದಾಗಿದೆ. ನಂತರದಲ್ಲಿ ಬಾಳೆಯಲ್ಲಿ 1.8 × 1.8 ಅಥವಾ 2 ರಿಂದ 2 ಮೀಟರ್ ಕೂಡ ನಾವು ಪಾಲಿಸಬಹುದಾಗಿದೆ. ಇನ್ನು ಸಪೋಟದಲ್ಲಿ 8 ರಿಂದ 8 ಮೀಟರ್, ನಿಂಬೆ ಗಿಡ ಹಾಕಿದಲ್ಲಿ 6 ರಿಂದ 6 ಮೀಟರ್ ಅಂತರವನ್ನು ಕಾಯ್ದುಕೊಂಡ್ರೆ ಸೂಕ್ತ ಅಂತ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ರಿಸರ್ಚ್ ಮುಖಾಂತರ ಇದನ್ನು ಕಂಡುಕೊಳ್ಳಲಾಗಿದೆ. ಹೀಗೆ ತಾವು ಹೇಳಿದಾಗೆ ಈ ಒಂದು ಅಂತರವನ್ನು ಪಾಲನೆ ಮಾಡುವ ಮೂಲಕ ನಾವು ಉತ್ತಮವಾದಂಥ ಒಂದು ಬೆಳೆಯನ್ನು ಮತ್ತು ಇಳುವರಿಯನ್ನು ಪಡೆದುಕೊಳ್ಬಹುದು. ಅನೇಕ ಸಾರಿ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ನಮ್ಮ ಕೃಷಿಕರಿಗೆ ಅಷ್ಟು ಜ್ಞಾನ ಇರೋದಿಲ್ಲ. ಹಾಗಾಗಿ ಜಾಸ್ತಿ ಗಿಡ ಕೂರಿಸ್ಬಿಡೋಣ ಅಂಥೇಳಿ ಅಂತರ ಏನು ಒಂದು 9 ಅಡಿ ಅಂತ ಹೇಳಿದರೆ 8 ಮಾಡ್ಕೊಂಡ್ಬಿಡ ಅಂಥದ್ದು, 7 ಮಾಡ್ಕೊಂಡ್ಬಿಡ ಅಂಥದ್ದು, ಹೀಗೆ ಹತ್ರಕ್ಕೆ ನಾಟಿಯನ್ನು ಮಾಡುವಂಥ ಒಂದು ಪದ್ಧತಿಗಳು ಕೂಡ ಇದ್ದಾವೆ. ಆ ಥರದ್ದೊಂದು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ಆನಂತರದ ದಿವಸಗಳಲ್ಲಿ ಅದರ ಸಮಸ್ಯೆ ಗೊತ್ತಾಗುತ್ತೆ. ಅದು ಫಸಲಿಗೆ ಬಂದ ಮೇಲೆ ಅದರ ಸಮಸ್ಯೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಿರೋದಿಲ್ಲ. ಹೀಗೆ ಈ ಅಂತರವನ್ನು ಕಾಪಾಡಿಕೊಳ್ಳದೆ ಹತ್ತಿರಕ್ಕೆ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಮಾವು, ಬಾಳೆ ಈ ಥರದ ಬೆಳೆಗಳನ್ನು ಹಾಕೊಳ್ಳೋದ್ರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್, ನಾನು ಈಗಾಗಲೇ ಮಹತ್ವಗಳ ಬಗ್ಗೆ ಹೇಳಿದಾಗೆ ತೊಂದರೆಗಳಲ್ಲಿ ಬೆಳಕಿನ ಕೊರತೆ ಉಂಟಾಗ್ತದೆ. ಬೆಳಕಿನ ಕೊರತೆ ಉಂಟಾದಾಗ ನಮಗೆ ಈಗ ದ್ಯುತಿ ಸಂಶ್ಲೇಷಣೆ ಅಂತ ಏನು ಹೇಳ್ತೇವೆ, ಫೋಟೋಸಿಂಥಸಿಸ್ ಅಂತ ಏನು ಹೇಳ್ತೇವೆ, ಇದು ಕಡಿಮೆ ಆಗ್ತದೆ. ಅಂದ್ರೆ ಈ ಬೆಳಕು ಅಥವಾ ಬಿಸಿಲನ್ನ ಬಳಕೆ ಮಾಡ್ಕೊಂಡು ಕೂಡ ಗಿಡಗಳು ಆಹಾರವನ್ನು ಉತ್ಪಾದನೆ ಮಾಡ್ಕೊಳ್ತವೆ. ಬರೀ ನೀರು ಮತ್ತೆ ಪೋಷಕಾಂಶಗಳು ಅಷ್ಟೇ ಅಲ್ಲ, ಬೆಳಕು ಮತ್ತೆ ಬಿಸಿಲು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಹತ್ರದಲ್ಲಾದಾಗ ಅದು ಒಂಥರ ಕಾಪು ಅಂತ ಹೇಳಿ ಕರಿತೀವಿ ನಾವು. ಹಂಗಾದಾಗ ಸೂಕ್ತವಾದಂತಹ ಬಿಸಿಲು ಬೀಳೋದಿಲ್ಲ, ಆವಾಗ ಗಿಡಗಳು ಆಹಾರವನ್ನು ಉತ್ಪಾದನೆ ಸಾಧ್ಯ ಆಗೋದಿಲ್ಲ. ಹೌದು, ಆಹಾರಗಳ ಉತ್ಪತ್ತಿ ಮಾಡಲಿಕ್ಕೆ ಆಗದಿದ್ದ ಸಂದರ್ಭದಲ್ಲಿ ಆ ಫಸಲು ಕೂಡ ಕಡಿಮೆ ಆಗೋ ಸಂಭವ ಇರುತ್ತೆ. ಹಾಗೆ ಗಾಳಿಯ ಸಂಚಾರ ಯಾವಾಗ ಕಡಿಮೆ ಇರ್ತದೆ ಆಗ ಶಿಲೀಂಧ್ರಗಳು ಗಿಡಗಳಿಗೆ ರೋಗವನ್ನು ಉಂಟು ಮಾಡುವ ಸಂಭವ ಇರ್ತದೆ. ಹಾಗಾಗಿ ಗಾಳಿಯ ಸಂಚಾರ ಕೂಡ ಕಡಿಮೆ ಆಗ್ತದೆ. ಮತ್ತೆ ಪೋಷಕಾಂಶಗಳಿಗೆ ಸ್ಪರ್ಧೆ ಉಂಟಾದಾಗ ಗಿಡಗಳಲ್ಲೇ ಸ್ಪರ್ಧೆ ಏರ್ಪಡುತ್ತೆ. ಹೌದು, ಆಗ ನಮಗೆ ಒಳ್ಳೆ ಫಸಲ ಅಥವಾ ಇಳುವರಿ ಕೂಡ ಸಿಗೋದಿಲ್ಲ. ನಂತರ ಪೋಷಕಾಂಶಗಳ ಜೊತೆ ನೀರಿನ ಸ್ಪರ್ಧೆ ಕೂಡ ಉಂಟಾಗ್ತದೆ. ನಿರ್ವಹಣೆ ತುಂಬಾ ಕಷ್ಟ ಆಗ್ತದೆ. ನಮಗೆ ಏನು ಇಂಟರ್ಕಲ್ಚರಲ್ ಆಪರೇಷನ್ಸ್ ಅಂತ ಹೇಳ್ತೇವೆ, ಕಳೆ ನಿಯಂತ್ರಣ ಆಗಲಿ, ಗೊಬ್ಬರ ಹಾಕ್ಲಿಕ್ಕಾಗ್ಲಿ, ಅದು ತುಂಬಾ ಕಷ್ಟಕರ ಆಗ್ತದೆ. ಯಾಕೆಂದ್ರೆ ನಿಮಗೆ ಅಲ್ಲಿ ಒಂದು ತೆಂಗಿನ ತೋಟದಲ್ಲಿ ನಾವು ಹತ್ರ ಗಿಡ ಹಾಕಿದಲ್ಲಿ ಒಂದು ಮಿನಿ ಟ್ರ್ಯಾಕ್ಟರ್ಗಳನ್ನ ತಗೊಂಡು ಅದರಲ್ಲಿ ನಿರ್ವಹಣೆ ಮಾಡೋದಾಗ್ಲಿ, ಇನ್ನು ಬೇರೆ ರೋಟೋವೇಟರ್ ಹೊಡೆಯೋದಾಗ್ಲಿ, ಇದು ತೀರಾ ಕಷ್ಟ ಆಗ್ತದೆ. ಹಾಗಾಗಿ ಅಂತರವನ್ನ ಕಾಪಾಡಿಕೊಳ್ಳುವುದು ತುಂಬಾ ಸೂಕ್ತವಾಗಿದೆ. ನಂತರದಲ್ಲಿ ಅಲ್ಟಿಮೇಟ್ ಆಗಿ ನಮ್ಮ ಒಂದು ಏನು ತೋಟಗಾರಿಕೆ ಬೆಳೆಗಳಲ್ಲಿ ಇಳುವರಿ ಮತ್ತೆ ಗುಣಮಟ್ಟವನ್ನು ನಾವು ಕಾಯ್ದಿರಿಸ್ಕೊಳ್ಬೇಕಾಗ್ತದೆ. ಈ ಅಂತರವನ್ನು ನಾವು ಯಾವಾಗ ಕಾಪಾಡಿಕೊಳ್ಳೋದಿಲ್ವೋ ಆಗ ಇಳುವರಿ ಮತ್ತು ಗುಣಮಟ್ಟ ಕಡಿಮೆ ಆಗ್ತದೆ. ನಾನು ಈಗಾಗಲೇ ಹೇಳಿದಾಗೆ ಯಾಂತ್ರೀಕರಣಕ್ಕೆ ಅಡಚಣೆ ಆಗ್ತದೆ. ಹಾಗಾಗಿ ನಾವು ಸೂಕ್ತ ಅಂತರವನ್ನು ಕಾಯ್ದುಕೊಂಡಲ್ಲಿ ಇವೆಲ್ಲ ಪಾಯಿಂಟ್ಸ್ನ ನಾವು ಕನ್ಸಿಡರ್ ಮಾಡಿಕೊಂಡು ಒಳ್ಳೆಯ ಆದಾಯ, ಗುಣಮಟ್ಟ, ಇಳುವರಿಯನ್ನು ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಪಡೆಯಬಹುದಾಗಿದೆ. ಇನ್ನು ಕೆಲವು ಸಾರಿ ಏನಾಗ್ಬಿಡುತ್ತೆ, ಹೆಚ್ಚು ಗಿಡಗಳನ್ನು ಹಾಕಬೇಕು ಅಂತೇಳಿ ಅಂತರವನ್ನು ಕಡಿಮೆ ಮಾಡ್ಕೊಳ್ತೀವಿ. ಇನ್ನು ಸಂದರ್ಭಗಳಲ್ಲಿ ಜಾಸ್ತಿ ಮಾಡ್ಕೊಬಿಡೋದು. ಈಗ ಒಂದು 30 ಅಡಿಗೆ ಹಾಕಿ ಅಂತಂದ್ರೆ 35 ಅಡಿ ಅಥವಾ 40 ಅಡಿಗೆ ಹಾಕುವಂಥದ್ದು, ಈ ಥರದ್ದು ಒಂದಷ್ಟು ಪ್ರಾಕ್ಟೀಸ್ಗಳು ಕೂಡ ಇದ್ದಾವೆ. ಇದರಿಂದ ಏನಾದ್ರು ತೊಂದರೆ ಉಂಟಾಗುತ್ತೆ? ಹೌದು, ಈಗ ನಾವು ಕಡಿಮೆ ಅಂತರ ಯಾವಾಗ ಮಾಡ್ಕೊಳ್ತೀವಿ ಆಗ ಹೇಗೆ ತೊಂದರೆಗಳಾಗ್ತದೋ ಹಾಗೆ ಅತಿ ಹೆಚ್ಚು ಅಂತರಗಳನ್ನ ಇಟ್ಕೊಂಡಲ್ಲಿ ಹಾಗೆ ಏನು ತೊಂದರೆ ಆಗ್ತದೆ ಅಂದ್ರೆ ಭೂಮಿಯ ಸಮರ್ಪಕ ಬಳಕೆ ಆಗೋದಿಲ್ಲ. ಈಗಾಗಲೇ ತಿಳಿದಿರೋ ಹಾಗೆ ನಮ್ಮಲ್ಲಿ ಸ್ಮಾಲ್ ಫಾರ್ಮರ್ಸ್ ತುಂಬಾ ಜಾಸ್ತಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಣ್ಣ ರೈತರು ಮತ್ತೆ ಅತಿ ಸಣ್ಣ ರೈತರೇ ಕಂಡು ಬರ್ತಾರೆ. ಆಗ ನಾವು ಸ್ಪೇಸಿಂಗ್ ಅಥವಾ ಅಂತರವನ್ನ ಹೆಚ್ಚಾಗಿ ಕೊಟ್ಟಲ್ಲಿ ಭೂಮಿಯ ಬಳಕೆ ಕಡಿಮೆ ಆಗ್ತದೆ ಮತ್ತೆ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತದೆ. ಗಿಡಗಳ ಸಂಖ್ಯೆ ಕಡಿಮೆ ಆದಾಗ ಆರಂಭಿಕ ವರ್ಷಗಳಲ್ಲಿ ಇಳುವರಿ ಕಡಿಮೆ ಆಗ್ತದೆ. ಇಳುವರಿ ಕಡಿಮೆ ಆದಂತೆ ರೈತರಿಗೆ ಆದಾಯ ಕಡಿಮೆ ಆಗ್ತದೆ. ಅಂತಂದ್ರೆ ಈಗ 1 ಎಕರೆನಲ್ಲಿ ನಾವು ಎಷ್ಟು ಬೆಳಿಬೇಕು ಅಂತ ಹೇಳಿ ಒಂದು ಅಂದಾಜು ಇರುತ್ತಾ, ಅಷ್ಟನ್ನು ಬೆಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಗಿಡಗಳ ಸಂಖ್ಯೆ ಕಡಿಮೆ ಆದಾಗೆ ಕಳೆಗಳ ಬೆಳವಣಿಗೆ ಹೆಚ್ಚಾಗ್ತದೆ ಜಮೀನಿನಲ್ಲಿ. ಅದನ್ನು ಕಳೆ ನಿರ್ವಹಣೆ ಮಾಡೋದು ಮತ್ತೆ ಅದಕ್ಕೆ ಬೇಕಾದಂತ ಆಪರೇಷನ್ಸ್ನ ನಾವು ತಗೊಂಡಲ್ಲಿ ರೈತರಿಗೆ ಖರ್ಚು ಜಾಸ್ತಿ ಆಗುತ್ತೆ. ನಂತರ ನೀರು ಮತ್ತು ಗೊಬ್ಬರದ ದಕ್ಷತೆ ಕಡಿಮೆ ಆಗ್ತದೆ. ಈಗ ನಾವು ಗಿಡಗಳ ಸಂಖ್ಯೆ ಕಡಿಮೆ ಆದಾಗ ಗೊಬ್ಬರಗಳು ಅದರ ಯುಟಿಲೈಸೇಷನ್ ಏನಿದೆ ಅದು ತೀರಾ ಕಡಿಮೆ ಆಗ್ತದೆ. ಹಾಗಾಗಿ ರೈತರಿಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಏನು ಹೇಳ್ತೇವೆ ನಾವು, ಅದು ಹೆಚ್ಚಾಗ್ತದೆ ಮತ್ತೆ ಆದಾಯ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ರೈತರು ತೀರಾ ಕಡಿಮೆ ನಾಟಿ ಅಂತರ ಹಾಗೂ ತೀರಾ ಹೆಚ್ಚಾಗಿ ನಾಟಿ ಅಂತರನ ಪಾಲಿಸಬಾರದು. ನಮ್ಮ ಏನು ಇಲಾಖೆಯಿಂದ ಮತ್ತು ಈ ತೋಟಗಾರಿಕಾ ವಿಶ್ವವಿದ್ಯಾಲಯಗಳಿಂದ ನಿರ್ದೇಶಿತ ನಾಟಿ ಅಂತರ ಇದೆ ಅದನ್ನು ಸೂಕ್ತವಾಗಿ ಪಾಲಿಸಿಕೊಂಡಲ್ಲಿ ಒಳ್ಳೆಯ ಗುಣಮಟ್ಟದ ಇಳುವರಿ, ಆದಾಯ ಎಲ್ಲವನ್ನ ಪಡೆಯಬಹುದಾಗಿದೆ.
ಹಾಗಾಗಿ ಈ ಹೆಚ್ಚು ಅಂತರವನ್ನು ಕೂಡ ನಾವು ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೊಡಲಿಕ್ಕೆ ಹೋಗಬಾರ್ದು. ಹೆಚ್ಚು ಕೊಟ್ಟಂತಹ ಸಂದರ್ಭದಲ್ಲಿ ನಾವು ನಿರೀಕ್ಷಿತ ಮಟ್ಟದಲ್ಲಿ ಏನು ಆದಾಯ ಮಾಡಬೇಕು ಅಥವಾ ಇಳುವರಿ ಪಡ್ಕೋಬೇಕು ಅಂತ ಹೇಳಿರ್ತೀವೋ ಅದು ಸಾಧ್ಯ ಆಗೋದಿಲ್ಲ. ಮತ್ತು ಅದಕ್ಕೆ ತಗಲ್ತಕ್ಕಂಥ ಖರ್ಚು ಕೂಡ ಹೆಚ್ಚಾಗುತ್ತೆ ಮತ್ತು ಕಳೆ ನಿರ್ವಹಣೆಯನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಈ ತರಹದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ವಿಜ್ಞಾನಿಗಳು ಅಥವಾ ಅಧಿಕಾರಿಗಳು ಏನು ಶಿಫಾರಸು ಮಾಡಿರ್ತಾರೋ ಎಷ್ಟು ಅಂತರವನ್ನು ಕಾಯ್ದುಕೊಳ್ಬೇಕು ಒಂದು ಬೆಳೆಯಲ್ಲಿ, ಒಂದು ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ, ಅಂತಹ ಅಂತರವನ್ನು ಅವರು ಕಾಪಾಡಿಕೊಳ್ಳುವ ಮೂಲಕ ಉತ್ತಮವಾದಂತಹ ಒಂದು ಬೆಳೆಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇನ್ನು ಈ ಸಾರಿ ಮುಂಗಾರು ದುರ್ಬಲವಾದ ಕಾರಣಕ್ಕೆ ಇನ್ನೂ ಕೂಡ ಕೆಲವರು ನಾಟಿಯನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಇದ್ದಾವೆ ಸರ್. ನಾಟಿಯನ್ನು ಮಾಡ್ತಾ ಇದ್ದಾರೆ, ನೀರಾವರಿ ಸೌಲಭ್ಯ ಇದ್ದವರು ಮಾಡ್ಕೊಂಡಿದ್ದಾರೆ, ಮಳೆಯನ್ನು ನೋಡ್ಕೊಂಡು ಮಾಡುವಂಥವರು ಕೂಡ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ನಾಟಿಯ ಪದ್ಧತಿಗಳು ತೋಟಗಾರಿಕೆ ಬೆಳೆಗಳಲ್ಲಿ ಹೇಗಿರಬೇಕು, ಅಲ್ಲಿಯೂ ಕೂಡ ಕೆಲವು ಗಿಡಗಳನ್ನು ನಾವು ಆಳಕ್ಕೆ ನೆಡಬೇಕಾಗುತ್ತೆ, ಇನ್ನು ಕೆಲವು ಗಿಡಗಳನ್ನು ಮೇಲ್ಮಟ್ಟದಲ್ಲಿಯೇ ನೆಡಬೇಕಾಗುತ್ತೆ, ಕೆಲವಕ್ಕೆ ಆಧಾರವನ್ನು ಕೊಡಬೇಕಾಗುತ್ತೆ, ಇನ್ನು ಕೆಲವಕ್ಕೆ ಮಣ್ಣನ್ನು ಚೆನ್ನಾಗಿ ನೀಡಬೇಕಾಗುತ್ತೆ. ನಾಟಿಯೂ ಕೂಡ ಬಹಳ ಮುಖ್ಯ. ಈಗ ಬಾಳೆಯಂತಹ ಗಿಡವನ್ನು ಮೇಲೆ ನೆಟ್ಬಿಟ್ರೆ ಅದು ಹೆಚ್ಚು ಬೇರು ಬಿಡೋಕ್ಕೆ ಹೋಗೋದಿಲ್ಲ. ಈ ಕಾರಣದಿಂದಾಗಿ ನಾಟಿ ಪದ್ಧತಿಗಳು ಯಾವ್ಯಾವಿದ್ದಾವೆ, ಹೇಗೆ ಅದರ ಅನುಸರಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡಿ ಸರ್. ಸರ್, ಈಗಾಗಲೇ ತೋಟಗಾರಿಕೆ ಬೆಳೆಗಳಲ್ಲಿ ತುಂಬ ವಿವಿಧ ರೀತಿಯ ಬೆಳೆಗಳಿದೆ. ಅದರಲ್ಲಿ ಬಹುವಾರ್ಷಿಕ ಇದೆ, ಏಕವಾರ್ಷಿಕ ಬೆಳೆಗಳಿದೆ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ನಾಟಿ ಮಾಡಬೇಕಾಗ್ತದೆ. ಈಗ ನಾಟಿ ಪದ್ಧತಿ ಅಂದರೆ ಇದು ಆರೋಗ್ಯಕರ ಸಸಿಗಳನ್ನು ಸರಿಯಾದ ಅಂತರದಲ್ಲಿ, ಸರಿಯಾದ ಆಳದಲ್ಲಿ ಮತ್ತು ಸೂಕ್ತ ಸಮಯದಲ್ಲಿ ನಾಟಿ ಮಾಡೋದೇ ನಾಟಿ ಪದ್ಧತಿ ಅಂತ ನಾವು ಹೇಳ್ತೇವೆ. ಈಗ ನಾಟಿ ಪದ್ಧತಿಯಲ್ಲಿ ಡೈರೆಕ್ಟ್ ಪ್ಲಾಂಟಿಂಗ್ ಅಂತ ಹೇಳ್ತೇವೆ. ನಾವು ಬೀಜನ ತಗೊಂಡು ಬಂದು ಡೈರೆಕ್ಟ್ ಜಮೀನಿಗೆ ಬಿತ್ತನೆ ಮಾಡುವಂಥದ್ದು. ಇದು ತರಕಾರಿ, ಕೆಲವು ಹೂವಿನ ಬೆಳೆಗಳಲ್ಲಿ ಇದನ್ನು ನಾವು ಕಾಣಬಹುದಾಗಿದೆ. ಮತ್ತೆ ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಹೇಳ್ತೇವೆ. ನಾವು ನರ್ಸರಿಯಲ್ಲಿ ಬೆಳೆಸಿದ ಸಸಿಗಳನ್ನು ತಂದು ನಮ್ಮ ಜಮೀನಿನಲ್ಲಿ ನಾಟಿ ಮಾಡುವಂಥದ್ದು. ಇದು ತರಕಾರಿ ಬೆಳೆಗಳಲ್ಲಿ ಮತ್ತು ನಮ್ಮ ಕೆಲವು ಹಣ್ಣಿನ ಬೆಳೆಗಳಲ್ಲಿ ಕೂಡ ಸಸಿಗಳನ್ನು ನಾವು ನರ್ಸರಿಗಳಿಂದ ತಂದು ನಾಟಿ ಮಾಡೋದಂತ ನಾವು ಪದ್ಧತಿ ಇದೆ. ಹಾಗೆ ಪಿಟ್ ಪ್ಲಾಂಟಿಂಗ್ ಅಂತ ಹೇಳ್ತೇವೆ. ಗುಂಡಿಯನ್ನು ತೆಗೆದು, ಈಗ ಅಡಿಕೆ ಗಿಡಗಳಲ್ಲಿ ನಾವು ನಮ್ಮ ಸ್ವಲ್ಪ ಹಾಸನ ಜಿಲ್ಲೆಯಲ್ಲಿ ಆಗ ಹಾಸನ ತಾಲೂಕಿನಲ್ಲಿ ಈ ಪದ್ಧತಿಯನ್ನು ನಾವು ಕಾಣ್ತಾ ಇಲ್ಲ, ಬಟ್ ನಾವು ಕರಾವಳಿ ಭಾಗದಲ್ಲಿ ನಾವು ನೋಡ್ಬೋದು ಇದನ್ನು. ಪಿಟ್ ಪ್ಲಾಂಟಿಂಗ್ ಅಂತ ಹೇಳ್ತೇವೆ. ಯಾವಾಗಲೂ ಅವರು ಗುಂಡಿಯನ್ನು ತೆಗೆದು ಅದರಲ್ಲಿ ಅಡಿಕೆ ಸಸಿಯನ್ನು ಹಾಕೋದು ಪದ್ಧತಿಯನ್ನು ನಾವು ಕಾಣ್ಬೋದು. ಇದನ್ನು ಕೊಟ್ಟಲ್ಲಿ ಕಳೆಯ ನಿರ್ವಹಣೆ ಆಗಿರ್ಬೋದು, ಗೊಬ್ಬರದ ಸೂಕ್ತ ಬಳಕೆ ಆಗಿರ್ಬೋದು, ಇವು ಸರಿಯಾಗಿ ಸಮರ್ಪಕವಾಗಿ ಆಗ್ತದೆ. ಮತ್ತೆ ಇನ್ನು ಕೆಲವು ಗಿಡಗಳಲ್ಲಿ ಕಂದುಗಳನ್ನು ನಾಟಿ ಮಾಡೋದು, ಬಾಳೆಯಲ್ಲಿ ಗೆಡ್ಡೆಗಳನ್ನು ನಾಟಿ ಮಾಡೋದು, ಶುಂಠಿ ಮತ್ತು ಅರಿಶಿನ ಇಂಥ ಬೆಳೆಗಳಲ್ಲಿ. ಸೊ ಇವೆಲ್ಲ ನಾಟಿಯ ಒಂದು ವಿಧಾನಗಳು ಅಥವಾ ಪದ್ಧತಿಗಳಂತಾನೆ ಹೇಳ್ಬೋದು. ಈಗ ನಾಟಿ ವಿಧಾನದ ಬಗ್ಗೆ ನಾವು ಮಾತಾಡೋದಾದ್ರೆ, ಮೊದಲನೇದಾಗಿ ರೈತರು ಚೆನ್ನಾಗಿ ಉಳುಮೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಯಾವುದೇ ಬೆಳೆ ಹಾಕಿದ್ರು ಕೂಡ ಉಳುಮೆಯನ್ನ ಚೆನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ, ಮಣ್ಣನ್ನು ಹದ ಮಾಡ್ಕೊಳ್ಬೇಕಾಗ್ತದೆ. ನಂತರದಲ್ಲಿ ಅವರು ನಾಟಿಗೆ ಹೋಗ್ಬೇಕಾಗ್ತದೆ. ಈಗಾಗಲೇ ನಾವು ಮಾತಾಡಿದಾಗೆ ನಾಟಿಯ ಅಂತರ ಅದನ್ನ ನಾವು ಅಲ್ಲೇ ಡಿಸೈಡ್ ಮಾಡಬೇಕಾಗ್ತದೆ. ನಾಟಿಯ ಸಮಯದಲ್ಲೇ ಏನು ಅಂತರ ಇರಬೇಕು ಅಂತ ಡಿಸೈಡ್ ಮಾಡಿಕೊಂಡು ನಂತರದಲ್ಲಿ ನಾಟಿಗೆ ಹೋಗಬೇಕಾಗ್ತದೆ. ನಂತರದಲ್ಲಿ ಏನು ನಾವು ಈಗ ಪಿಟ್ ಪ್ಲಾಂಟಿಂಗ್ ಅಂತ ಹೇಳಿದ್ದೇವೆ, ಈಗ ಹಣ್ಣಿನ ಬೆಳೆಗಳಾಗಲಿ ಬೇರೆ ತೋಟಗಾರಿಕೆ ಬೆಳೆಗಳಲ್ಲಾಗಲಿ ಇಲ್ಲಿ ನಾವು ಗುಂಡಿಯನ್ನು ತೆಗೆದು ನಾಟಿ ಮಾಡಬೇಕಾಗ್ತದೆ. ಆಗ ಗುಂಡಿಯನ್ನು ತೆಗೆದಂಥ ಸಂದರ್ಭದಲ್ಲಿ ನಾವು ಮೇಲ್ಮಣ್ಣನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅದನ್ನು ನಾಟಿಗೆ ಬಳಸಬೇಕಾಗ್ತದೆ. ಯಾವಾಗಲೂ ಮೇಲ್ಮಣ್ಣು ಏನಿದೆ ಅದು ಅತಿ ಹೆಚ್ಚು ಫರ್ಟಿಲಿಟಿ ಅಂತ ಏನು ಹೇಳ್ತೇವೆ, ಫಲವತ್ತತೆಯನ್ನು ಹೊಂದಿರ್ತದೆ. ನಾವು ಗುಂಡಿ ತೆಗೆದು ಆ ಮೇಲ್ಮಣ್ಣನ್ನು ಬಳಸದೇ ಹೋದಲ್ಲಿ ನಮಗೆ ಆ ಫಲವತ್ತತೆ ಮಿಸ್ ಆಗ್ತದೆ. ಅಂದರೆ ಅದನ್ನು ಯಾವಾಗಲೂ ನಾವು ಮೇಲ್ಮಣ್ಣನ್ನು ಬಳಸಿಕೊಂಡು ನಾವು ನಾಟಿಗೆ ಹೋಗಬೇಕಾಗ್ತದೆ. ನಂತರದಲ್ಲಿ ಸಸಿಗಳ ಆಯ್ಕೆ. ಈ ನಾಟಿ ಸಮಯದಲ್ಲಿ ಒಳ್ಳೆ ಆರೋಗ್ಯಕರ ಸಸಿಗಳನ್ನು ನಾವು ಒಳ್ಳೆಯ ನರ್ಸರಿಗಳಿಂದಾಗಲಿ ಇಲ್ಲ ನಾವೇ ರೈತರೇ ಆಗಲಿ ಅವರೇ ಸ್ವಯಂ ಉತ್ಪಾದಿಸಿಕೊಂಡು ಬಳಸ್ಕೊಳ್ಬೇಕಾಗ್ತದೆ. ನಂತರ ಬೇರ್ ಭಾಗವನ್ನು ಸಂಪೂರ್ಣವಾಗಿ ಮಣ್ಣಲ್ಲಿ ಮುಚ್ಚಿ ಆ ಮಣ್ಣನ್ನು ಗಟ್ಟಿಯಾಗಿ ಒತ್ತಬೇಕಾಗ್ತದೆ ಪ್ಲಾಂಟಿಂಗ್ ಮಾಡೋ ಟೈಮಲ್ಲಿ. ನಂತರ ನೀರನ್ನು ಹಾಯಿಸಬೇಕಾಗ್ತದೆ. ಕೆಲವು ಗಿಡಗಳಿಗೆ, ಈಗ ಉದ್ದ ಇರುವಂಥ ಗಿಡಗಳಿಗೆ ಸ್ಟೇಕಿಂಗ್ ಏನು ಕಡ್ಡಿಗಳ ಆಸರೆಗಳನ್ನ ಕೊಡಬೇಕಾಗ್ತದೆ. ಇಲ್ಲಾಂದರೆ ಗಾಳಿಯ ಸಂದರ್ಭದಲ್ಲಿ ಗಿಡಗಳು ಮುರಿದು ಹೋಗುವಂಥ ಸಂಭವ ಇರ್ತದೆ. ಇನ್ನು ಕೆಲವು ಕಸಿ ಗಿಡಗಳಂತ ಹೇಳ್ತೇವೆ. ಕಸಿ ಗಿಡಗಳಲ್ಲಿ ನಾವು ಗ್ರಾಫ್ಟಿಂಗ್ ಅಂತ ಏನು ಹೇಳ್ತೇವೆ, ಆ ಗ್ರಾಫ್ಟಿಂಗ್ ಪಾಯಿಂಟ್ ಕೂಡ ಮುರಿದು ಹೋಗುವಂಥ ಸಂಭವ ಇರ್ತದೆ. ಹಾಗಾಗಿ ಕಡ್ಡಿಯ ಆಸರೆಯನ್ನು ಕೊಡುವುದು ತುಂಬ ಸೂಕ್ತ. ನಂತರದಲ್ಲಿ ಮುಂದಿನ ದಿನಗಳಲ್ಲಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳೋದು ಮತ್ತು ಕಳೆ ನಿಯಂತ್ರಣವನ್ನು ತೆಗೆದುಕೊಳ್ಳುವುದು, ಇವೆಲ್ಲ ಮಾಡಿಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ತೋಟಗಾರಿಕೆ ಬೆಳೆಗಳಿಂದ ರೈತರು ಆರೋಗ್ಯಕರ ತೋಟ, ಉತ್ತಮ ಇಳುವರಿ ಆದಾಯವನ್ನು ಪಡೀಲಿಕ್ಕೆ ಒಂದು ಮೂಲಾಧಾರವಾಗಿದೆ. ಈಗ ನಾಟಿಯಲ್ಲಿ ಉತ್ತಮವಾದಂತಹ ನಾಟಿ ಅಂಶಗಳು ಅಂತ ಅಂದರೆ ಯಾವ್ಯಾವುದನ್ನು ನಾವು ಪರಿಗಣಿಸಬಹುದು ಸರ್? ನಾಟಿಯಲ್ಲಿ ಸರಿಯಾದ ಸಮಯಕ್ಕೆ ನಾಟಿ ಮಾಡೋದು. ಸರಿಯಾದ ಸೀಸನ್ ಅಂತ ಹೇಳ್ತೇವೆ. ಸರಿಯಾದ ಸಮಯ ಮತ್ತು ಸರಿಯಾದ ಸೀಸನ್. ಈಗ ಸಮಯ ಅಂದರೆ
ಸಂಜೆ ಸಮಯದಲ್ಲಿ ನಾಟಿ ಮಾಡಿದಲ್ಲಿ ಒಳ್ಳೆ ಸಕ್ಸಸ್ ರೇಟ್ ಇದೆ ಅಂತ ಕೆಲವು ರಿಸರ್ಚ್ ರಿಪೋರ್ಟ್ಸ್ ಅಲ್ಲಿ ಕಂಡು ಬಂದಿದೆ. ಮತ್ತೆ ಮಳೆಗಾಲ ಇಲ್ಲ ನೀರಾವರಿ ವ್ಯವಸ್ಥೆ ಇದ್ದಲ್ಲಿ ನಾವು ಯಾವಾಗ ಬೇಕಾದರೂ ನಾಟಿಗೆ ಹೋಗ್ಬೋದು. ಆದರೆ ಮಳೆಗಾಲ ಏನಿದೆ, ನಮ್ಮ ಮುಂಗಾರು ಸಮಯ ಏನಿದೆ, ಆವಾಗ ನಾವು ನಾಟಿಗೆ ಹೋದಲ್ಲಿ ಗಿಡಗಳ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರ್ತದೆ. ಹಾಗೆ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ನೀರು ನಿಲ್ಲುವಂಥ ಒಂದು ವ್ಯವಸ್ಥೆ ಇರಬಾರ್ದು. ಅಲ್ಲಿ ನಾವು ಒಳಚರಂಡಿ ಆಗಲಿ ಇಲ್ಲ ಬಸಿಗಾಲುವೆ ಆಗಲಿ ಮಾಡ್ಕೊಂಡಿರಬೇಕು. ಕಂಪ್ಲೀಟ್ ಡ್ರೈನೇಜ್ ಸಿಸ್ಟಮ್ ಇರಬೇಕು. ಯಾವುದೇ ರೀತಿಯಾಗಿ ನೀರು ನಿಂತಲ್ಲಿ ಗಿಡಗಳು ಒಳ್ಳೆಯ ರೀತಿಯಾಗಿ ಅದು ಸಕ್ಸಸ್ ರೇಟ್ ಕಂಡು ಬರೋದಿಲ್ಲ. ನಾಟಿ ಮಾಡಿದ ಮೇಲೆ ಕೆಲವು ಗಿಡಗಳು, ಈಗ ಏನು ನಾವು ನಾಟಿ ಮಾಡಿದ್ದು ಎಲ್ಲ ಗಿಡಗಳು ಜೀವಂತವಾಗಿ ಉಳಿಬೇಕು ಅನ್ನೋದಿಲ್ಲ, ಅಲ್ಲಿ ಕೂಡ ಕೆಲವು ಚಾನ್ಸಸ್ ಇರ್ತದೆ, ಕಾರಣಕ್ಕೆ ಹೋಗುವಂತ ಸಂದರ್ಭ ಇರ್ತದೆ. ಆಗ ನಾವು ಗ್ಯಾಪ್ ಫಿಲ್ಲಿಂಗಿಗೆ ಹೋಗ್ಬೇಕಾಗ್ತದೆ. ಆ ಗಿಡಗಳನ್ನ ಅಲ್ಲಿ ಏನು ಗಿಡಗಳು ಹೋಗಿರ್ತದೆ ಅಲ್ಲಿಗೆ ಗ್ಯಾಪ್ ಫಿಲ್ಲಿಂಗ್ ತಗೊಂಡಲ್ಲಿ ಒಳ್ಳೆ ರೀತಿಯಾಗಿ ನಾವು ತೋಟನ ಮುಂದಿನ ದಿನಗಳಲ್ಲಿ ನಿರ್ವಹಣೆ ಮಾಡಿಕೊಂಡು ಆರೋಗ್ಯಕರ ತೋಟನ ಪಡಿಬಹುದಾಗಿದೆ. ಇದಿಷ್ಟು ಉತ್ತಮವಾದಂಥ ನಾಟಿಯ ಅಂಶಗಳು. ಇದನ್ನು ಪಾಲನೆಯನ್ನು ಮಾಡಿದ್ದೇ ಆದಲ್ಲಿ ನಮ್ಮ ಒಂದು ಜಮೀನೇನಿರುತ್ತೋ ಅದನ್ನು ಬಹಳ ಸದ್ಬಳಕೆಯನ್ನು ನಾವು ಮಾಡಿಕೊಳ್ಬಹುದು, ಉತ್ತಮವಾದಂಥ ಇಳುವರಿಯನ್ನು ಪಡೆದುಕೊಳ್ಬಹುದು ಮತ್ತು ಬಹಳ ಉತ್ತಮವಾದಂಥ ಗುಣಮಟ್ಟದ ಒಂದು ಕೃಷಿ ಉತ್ಪನ್ನಗಳನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ನಾಟಿಯ ಅಂತರ ಮತ್ತು ನಾಟಿಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇದು ಏನು ನಾಟಿಯ ಅಂತರ, ನಾಟಿಯ ಪದ್ಧತಿ, ನಾಟಿಯ ವಿಧಾನ, ಇದು ತುಂಬಾ ಒಂದು ಸಣ್ಣ ಅಂಶವಾಗಿ ಕಾಣ್ಬೋದು. ರೈತರಿಗೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಅನ್ಸ್ಬೋದು. ಆದರೆ ಸರಿಯಾದ ಅಂತರ ಒಂದು ಆರೋಗ್ಯಕರ ತೋಟ ಮತ್ತೊಂದು ಉತ್ತಮ ಗುಣಮಟ್ಟದ ಇಳುವರಿ ಪಡೀಲಿಕ್ಕೆ ಒಂದು ಬೇಸಿಕ್ ಪಾಯಿಂಟ್ ಆಗಿದೆ. ಮತ್ತು ವೈಜ್ಞಾನಿಕ ನಾಟಿ ಪದ್ಧತಿಯನ್ನು ಅಳವಡಿಸೋದ್ರಿಂದ ಆಧುನಿಕ ತೋಟಗಾರಿಕೆಯಲ್ಲಿ ಒಂದು ಒಳ್ಳೆಯ ಮುಂದಿನ ದಿನಗಳಲ್ಲಿ ರೈತರು ಈ ತೋಟಗಾರಿಕಾ ಬೆಳೆಗಳಿಂದ ಆದಾಯವನ್ನು ಪಡೀಲಿಕ್ಕೆ ಒಂದು ಅತ್ಯಂತ ಅವಶ್ಯಕ ಅಂಶವಾಗಿದೆ. ಹಾಗಾಗಿ ರೈತರು ಇದನ್ನು ತಮ್ಮ ಜಮೀನಿನಲ್ಲಿ ನಾಟಿ ಮಾಡುವಂಥ ಸಂದರ್ಭದಲ್ಲಿ ಪರಿಗಣನೆಗೆ ತೆಗೆದುಕೊಂಡಲ್ಲಿ ಒಳ್ಳೆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತೋಟಗಾರಿಕೆ ಬೆಳೆಗಳಿಂದ ಆದಾಯವನ್ನು ಪಡಿಬಹುದಾಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಒಳ್ಳೆಯದು. ಡಾಕ್ಟರ್ ಮಂಜುನಾಥ್ ಶೆಟ್ಟಿ ಅವರೇ, ಇದುವರೆಗೆ ಇವತ್ತಿನ ಸಂಚಿಕೆಯಲ್ಲಿ ಪ್ರಮುಖ ತೋಟಗಾರಿಕೆ ಬೆಳೆಗಳ ನಾಟಿಯ ಅಂತರ, ನಾಟಿಯ ಪದ್ಧತಿಗಳು ಹಾಗೂ ನಾಟಿ ಮಾಡುವ ವಿಧಾನ, ಈ ವಿಷಯಗಳ ಬಗ್ಗೆ ಬಹಳ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಪ್ರಮುಖ ತೋಟಗಾರಿಕೆ ಬೆಳೆಗಳ ಅಂತರ, ನಾಟಿ ಪದ್ಧತಿಗಳು ಹಾಗೂ ನಾಟಿ ಮಾಡುವ ವಿಧಾನ ಈ ಕುರಿತಂತೆ ಹಾಸನದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ ಜೆ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ನೀರಿನ ಪ್ರಾಮುಖ್ಯತೆ ಹಾಗೂ ನೀರಾವರಿ ಪದ್ಧತಿಗಳು ಈ ಕುರಿತಂತೆ ಅರಸೀಕೆರೆಯ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸೀಮಾ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್, ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.